ಬಗ್ಗೆ ಮಾತಾಡೋದಕ್ಕೆ ಈ ಪ್ರಕರಣದ ತೀವ್ರತೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮಗಳಾಗತ್ತೆ, ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಕಾನೂನು ತಜ್ಞರಾದಂತಹ ಸುಧನ್ವಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ವಕೀಲರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಇದು, ನೋ ಡೌಟ್. ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಇಂತಹ ಪ್ರಕರಣವನ್ನ ಯಾವ ರೀತಿ ನೋಡ್ತಾರೆ ಸರ್? ಮೇಡಮ್, ಇವಾಗ ನಾನು FIR ನೋಡಿದೆ. ಅದರಲ್ಲಿ 354A ಮತ್ತು 354D ಇದೆ. ಅಲ್ಲಿ ಇರೋಂತ ಎಲ್ಲಾ ಅಫೆನ್ಸಸ್ IPC ಯಾವ್ದಾವ್ದು ರಿಜಿಸ್ಟರ್ ಮಾಡಿದಾರೋ ಇರೋಂತವು ಎಲ್ಲ ಬೇಲಬಲ್, ಅಂದ್ರೆ ಎಲ್ಲ ಬೇಲಬಲ್ ಅಫೆನ್ಸ್. ಏನು ಅಂದ್ರೆ ಈ ಕೇಸಲ್ಲಿ ಅರೆಸ್ಟ್ ಮಾಡಕ್ಕೆ ಬರಲ್ಲ. ಎಲ್ಲ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 3 years ಇದೆ. ಅವರು ಇವಾಗ ಯಾರು ಅಲ್ಲಿ ಪೊಲೀಸ್ ಅವ್ರು ನೋಟಿಸ್ ಕೊಟ್ಟಿದ ತಕ್ಷಣ ಇವಾಗ ಪ್ರಜ್ವಲ್ ಅವರು ನಾಳೆ ಹಾಜರಾದ್ರೂ ಕೂಡ ಅರೆಸ್ಟ್ ಮಾಡಕ್ ಬರಲ್ಲ ಈ ಕೇಸಲ್ಲಿ. ಲಿಮಿಟೆಡ್ ಗೆ ಬೇಲ್ ಅಪ್ಲಿಕೇಶನ್ ಇವ್ರು ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆನೆ ಅಲ್ಲೇ ಬೇಲ್ ಅಲ್ಲಿ ರಿಲೀಸ್ ಮಾಡ್ಬೋದು, ಇಲ್ಲ ಅವ್ರು ಕೋರ್ಟ್ ಗೆ ಹೋಗ್ಬಿಟ್ಟು ಡೈರೆಕ್ಟ್ ಗೆ ಬೇಲ್ ತಗೊಂಡು ಬಂದು ಹಾಜರಾಗ್ಬೋದು. ಇದರಲ್ಲಿ ಈ ಏನು ಕೇಸ್ ರಿಜಿಸ್ಟರ್ ಮಾಡಿದರೆ ಇದೇನಂತ ಸೀರಿಯಸ್ ಅಫೆನ್ಸ್ ಅಲ್ಲ. ಅಂದ್ರೆ ನಾನು ಸೀರಿಯಸ್, ಬಟ್ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳೋಂತ ಪ್ರಕರಣ ಅಲ್ಲ ಇದು. ಆದ್ರೆ ಬೇರೆ ಯಾರನ್ನ ಸಂತ್ರಸ್ತರು ವಿಡಿಯೋದಲ್ಲಿ ಇರೋಂತವ್ರು ನಮ್ಮ ಒಪ್ಪಿಗೆ ಇಲ್ದಂಗೆ ನಮ್ ಬಲವಂತವಾಗಿ ಮಾಡ್ದ ಅಂದಾಗ ಅವಾಗ 376 ರೇಪ್ ಬರುತ್ತೆ. ಅವಾಗ ಅದು ಬಹಳ ಸೀರಿಯಸ್ ನೇಚರ್ ಆಗುತ್ತೆ. ಅಂತ ವಿಷಯದಲ್ಲಿ ಮಾತ್ರ ಈ ಪ್ರಕರಣ ಸೀರಿಯಸ್ ಆಗುತ್ತೆ. ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ, 2, 3 ನೋಟಿಸ್ಗೆ ಹಾಜರಾಗಿಲ್ಲ ಅಂತ ಅಂದ್ರೆ ಆಗ್ಲೂ ಏನು ಅರೆಸ್ಟ್ ಆಗುವಂತಹ ಚಾನ್ಸಸ್ ಏನಿಲ್ಲ ಈ ಪ್ರಕರಣದಲ್ಲಿ? ಇಲ್ಲ. ಬೇಲಬಲ್ ಅಫೆನ್ಸಸ್ ಅಲ್ಲಿ ಅವನು ಅಬ್ಸ್ಕ್ಯಾಂಡಿಂಗ್ ಆಗಿದ್ದ ಅಂದ್ರೂ ಕೂಡ ಅರೆಸ್ಟ್ ಮಾಡಕ್ಕೆ ಬರಲ್ಲ ಈ ಕೇಸಲ್ಲಿ. ಆದ್ರೆ ಇನ್ನೊಂದಿದೆ, ಆನ್ ದಿ ಅದರ್ ಹ್ಯಾಂಡ್ ಯಾರು ಈ ವಿಡಿಯೋನ ಸರ್ಕ್ಯುಲೇಟ್ ಮಾಡಿದ್ರು ಏನಾಗತ್ತೆ, ಇದರಲ್ಲಿ ಎರಡಿದೆ. ಒಂದು ಕನ್ಸೆನ್ಶುವಲ್ ಸೆಕ್ಸ್, ಒಪ್ಪಿಗೆಯಿಂದ ನಡೆದಿರುವಂತ ಲೈಂಗಿಕ ಪ್ರಕ್ರಿಯೆ. ಆ ಲೈಂಗಿಕ ಕ್ರಿಯೆನ ಇವರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಅಪವಾದ. ಆ ರೀತಿ ಆಗಿದ್ರೆ ಆ ವಿಡಿಯೋ ಯಾರು ಲೀಕ್ ಮಾಡಿದ್ರು, ಅದನ್ನ ಪಬ್ಲಿಕ್ಗೆಲ್ಲ ಯಾರು ಸರ್ಕ್ಯುಲೇಟ್ ಮಾಡಿದ್ರಲ್ವಾ, ಅದು IT ಆಕ್ಟ್ ಬೇರೆ ಇದ್ರಲ್ಲಿ ಅದು ಒಂದು ಪ್ರಕರಣ ದಾಖಲಾಗತ್ತೆ. ಇದು ವಿಡಿಯೋ ಮಾಡಿದವರಿಗಿಂತ ವಿಡಿಯೋ ಸರ್ಕ್ಯುಲೇಟ್ ಯಾರು ಮಾಡಿದ್ರು ಅವ್ರಿಗೆ ಬಹಳ ದೊಡ್ಡ ಥ್ರೆಟ್ ಆಗುತ್ತೆ ಇದಾಗಾದ್ರೆ. ಅಲ್ಲ, ಅದು ಒಂದು ಅಫೆನ್ಸ್, ಇದು ಒಂದು ಅಫೆನ್ಸ್ ಆಗುತ್ತೆ, ಎರಡು ಪ್ರತ್ಯೇಕ ಆಗತ್ತೆ. ಬಟ್ ಯಾರನ್ನ ಸಂತ್ರಸ್ತರು ಇಲ್ಲ ನನ್ಗೆ ಏನೋ ಆಮಿಷ ಒಡ್ಡಿನೋ ಇಲ್ಲ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಇದ್ ಮಾಡಿದ್ರೆ, ಇಲ್ಲ ಬೇರೆ ಏನೋ ಒತ್ತಡಕ್ಕೆ ಇದ್ ಮಾಡಿದ್ರೆ ಅವಾಗ ಅದು 376 ಆಗಿ ಕನ್ವರ್ಟ್ ಆಗುತ್ತೆ. ಒಪ್ಪಿಗೆ ಯಾವ ರೀತಿ ಪಡ್ಕೊಂಡಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಹಾಗಾಗತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡೋಂಥದ್ದು ಇಲ್ಲ, ಏನು ದೇಶದ ಜೊತೆ ಇದ್ ಮಾಡಿ ಕಳಿಸೋಂಥದ್ದು, ಆ ಚಾನ್ಸಸ್ ತೀರಾ ಕಮ್ಮಿ ಅನ್ಕೊಂತೀನಿ. ಹಾಗಾದ್ರೆ ಈಗ ಪರ್ಸನಲ್ ಇಮೇಜ್ ಡ್ಯಾಮೇಜ್ ಆಗತ್ತೆ ಅನ್ನೋದು ಬಿಟ್ರೆ ಕಠಿಣ ಕ್ರಮ ಅಂತ ಏನ್ ಹೇಳ್ತಿದ್ದಾರೆ, ಆ ತರದ್ದು ಏನಾಗಲ್ಲ, ಅರೆಸ್ಟ್ ಮಾಡೋ ಸನ್ನಿವೇಶನೇ ಬರಲ್ಲ. ಯಾಕೆ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಇದನ್ನ ಬೇಲನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇಲ್ಲ ಇದರಲ್ಲಿ. ಹಾಗಾದ್ರೆ ವಿಚಾರಣೆಗೆ ಹಾಜರಾಗಬಹುದು ಅಂತಾನೆ ಅನ್ಬಹುದು. ಹೌದು, ವಿಚಾರಣೆಗೆ ನಾನೇನ ಪ್ರಜ್ವಲ್ ಅವ್ರ ಲಾಯರ್ ಆಗಿದ್ದೆ, ನಾನು ಹೇಳ್ತಾ ಇದ್ದೆ ಬನ್ನಿ ಇದೇನಿದೆ ನಾವು ಹೋಗೋಣ, ಅಪಿಯರ್ ಆಗೋಣ ಅಂತ ನಮ್ದು ಏನೋ ಲೀಗಲ್ ಅಡ್ವೈಸ್ ಇರ್ತಾ ಇತ್ತು. ಆದ್ರೆ ನೀವು ಹೇಳಿದಾಗೆ ಯಾವ್ದಾದ್ರು ಮಹಿಳೆ ಮುಂದೆ ಬಂದು ಪರಸ್ಪರ ಸಮ್ಮತಿಯಿಂದ ಆಗಿದ್ದಲ್ಲ, ಆಸೆ ಆಮಿಷ ಬಲವಂತ ಅನ್ನೋ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರೆ ಆವಾಗ ಬಹಳ ದೊಡ್ಡ ಥ್ರೆಟ್ ಆಗುತ್ತೆ. ಹೌದು, ಬಹಳ ಅವಾಗ ಸೀರಿಯಸ್ ಆಗತ್ತೆ, 376 ಆಗತ್ತೆ. ಆಮೇಲೆ ಆ ವಿಡಿಯೋಗಳೇ ಸಾಕ್ಷಿಗಳಾಗ್ತವೆ. ಅವಾಗ ಒಂದೇ ಒಂದು ಕ್ವಶನ್ ಬರುತ್ತೆ, ಕ್ರಿಯೆ ನಡೆದಿದೆಯೋ ಇಲ್ಲೋ ಅನ್ನೋದನ್ನ ಡಿಸ್ಪ್ಯೂಟ್ ಮಾಡಕ್ ಆಗಲ್ಲ, ಆಕ್ಟ್ ನಡೆದಿದೆ ಅನ್ನೋದಾಗುತ್ತೆ. ಬಟ್ ಕನ್ಸೆಂಟ್ ಯಾವ ರೀತಿ ತಗೊಂಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕನ್ಸೆಂಟ್ ಏನೋ ಬೇರೆ ಒತ್ತಡನೋ ಆಮಿಷನೋ ಮಾಡಿದ್ರು ಅಂದ್ರೆ ಅವಾಗ ಬಹಳ ಸೀರಿಯಸ್ ಆಗತ್ತದು. ಈಗ ಮಹಿಳಾ ಮತ್ತು ಮಕ್ಕಳ ಆಯೋಗ ಕೂಡ ಒಂದು ಕ್ವಶನ್ ಅನ್ನ ರೇಸ್ ಮಾಡಿದೆ, ಒಂದು ಡೌಟ್ ಅದು. ಬಟ್ SIT ಸಮಗ್ರವಾದ ತನಿಖೆ ನಡೆಸಬೇಕು, ಅಪ್ರಾಪ್ತರ ಮೇಲೂ ಕೂಡ ಈ ರೀತಿ ದೌರ್ಜನ್ಯ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ. ಒಂದ್ ವೇಳೆ ಆ ತರದ್ದೇನಾದ್ರೂ ಆದ್ರೂ ಕೂಡ ಅದು ಬಹಳ ದೊಡ್ಡ ಪ್ರಾಬ್ಲಮ್. ಹೌದು, ಅಲ್ಲ ಇವಾಗ ಇನ್ನೊಂದಿದೆ ಮೇಡಮ್, ಇಲ್ಲಿ ನೋಡಿ, ಸಂತ್ರಸ್ತರು ಯಾರು ಇವಾಗ ನಮ್ಮ ಸಮಾಜದಲ್ಲಿ ಈ ರೀತಿ ಏನೋ ಸ್ಟಿಗ್ಮಾ ಇಂದ ತುಂಬಾ ಜನ ಆಚೆ ಬಂದು ಹೇಳ್ಕೊಳಲ್ಲ ಏನ್ ನಡೆದಿದೆ. ಈಗ ಆಗ್ತಿರೋದು ಅದೇ, SIT ವಿಚಾರಣೆ ಫೇಸ್ ಮಾಡಕ್ಕೂ ರೆಡಿ ಇಲ್ಲ ಸಂತ್ರಸ್ತ ಮಹಿಳೆಯರು. ಹೌದು, ತುಂಬಾ ಜನ ಮುಂದೆ ಬರಲ್ಲ, ಬೇಡ ನಮ್ಗೆ ಯಾಕೆ, ಅವ್ರ ಜೀವನ ನಮ್ದೇನೋ ಜೀವನ ನಡ್ಕೊಂಡು ಹೋಗ್ತಿದ್ರಿ, ಅವ್ರಿಗಿಂತ ಯಾರು ನ್ಯಾಯ ಕೇಳಕ್ ಹೋದಾಗ ನಮ್ಗೆ ಅವಮಾನ ಆಗೋಂತ ಜಾಸ್ತಿ ವ್ಯವಸ್ಥೆ ಆ ರೀತಿ ಇದೆ ಅಂತ ಹೇಳಿ ಹಿಂದೆ ಬರ್ತಾರೆ.
ಬಟ್ SIT ಅವರು ಅವ್ರಿಗೆ ಎಲ್ಲಾನ ಕಾಣ್ತದೆ ಆ ವಿಡಿಯೋದಲ್ಲಿ ಎಲ್ಲಾನ ಬಲವಂತದ್ದು ಇತ್ತು ಅಂದ್ರೆ ಸುಮೋಟೋ ಕೇಸ್ ಅವರೇ 376 ರಿಜಿಸ್ಟರ್ ಮಾಡ್ಕೊಂಡು ಆ ನಂತರ ಸಂತ್ರಸ್ತೆ ಯಾರು ವಿಕ್ಟಿಮ್ ಹೇಳಿಕೆನ ರೆಕಾರ್ಡ್ ಮಾಡ್ಕೊಂಡು ಆ ರೀತಿನೂ ಇದೆ. ಓಕೆ ಸರ್, ಈಗ ರಾಜಕೀಯವಾಗಿ ಒಂದು ಪ್ರಶ್ನೆ ಕೇಳೋದು ಅಂದ್ರೆ, ಈಗ ಹಾಲಿ ಸಂಸದರು ಇವರು, ಈಗ ಎಲೆಕ್ಷನ್ ಕೂಡ ಮೊನ್ನೆ ವೋಟಿಂಗ್ ಆಗಿದೆ, ಇನ್ ಕೇಸ್ ಅವ್ರು ಗೆದ್ದು ಬಂದ್ರು ಅಂತ ಆದ್ರೆ ಇಂಥ ಪ್ರಕರಣಗಳಿದ್ದಾಗ ಹಾಗೇನಾದ್ರೂ ಬೇರೆ ಕ್ರಮಗಳಾಗತ್ತಾ? ಇಲ್ಲ, ಅದು ಇವಾಗ ಇವೆಲ್ಲ ಕೇವಲ ಅಪವಾದ ಅಷ್ಟೇ. ಓಕೆ, ಅಲ್ಟಿಮೇಟ್ಲಿ ಕೋರ್ಟ್ ಅಲ್ಲಿ ಇವರು ಅದು ನಡೆದಿದ್ಯೋ ಇಲ್ವೋ ಅನ್ನೋದು. ಇವಾಗ ಏನೇ ಬರ್ತಾ ಇರೋದು ಕೂಡ ಇವೆಲ್ಲ ಆರೋಪನೆ ಹೊರತು ಯಾವ್ದು ಸಾಬೀತಾಗಿಲ್ಲ. ಸೊ ಈ ಪ್ರಕರಣದ ವಿಚಾರಣೆ ತನಿಖೆ ಏನಿದೆ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಒಂದ್ ವೇಳೆ ಗೆದ್ರೆ ಸಂಸದರಾಗಿ ಅವರು ಕೂಡ ಮುಂದುವರಿತಾರೆ. ಹೌದು, ಬಟ್ ಏನು ಪನಿಷ್ಮೆಂಟ್ ಆಯ್ತು ಅಂದ್ರೆ ಏನು 2 years ಮೇಲ್ಗಡೆ ಪನಿಷ್ಮೆಂಟ್ ಆಯ್ತು ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ MP MLA ಗೆ ಸ್ಪೆಷಲ್ ಕೋರ್ಟ್ ಇರೋದ್ರಿಂದ ಓಕೆ ಇಂಥ ಕೇಸಸ್ ಎಲ್ಲ ತುಂಬಾ ಸ್ಪೀಡ್ ಅಲ್ಲಿ ನಡೀತಾ ಇರುತ್ತೆ. ಬೇಗ ಜಡ್ಜ್ಮೆಂಟ್ ಆಗೋಗುತ್ತೆ, ಎಲ್ಲ 1 year ಗೆಲ್ಲ ಮುಗಿದೋಗುತ್ತೆ, 1 year 2 years ಎಲ್ಲ ಮುಗಿದೋಗುತ್ತೆ. ಓಕೆ ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.